ಫಾಸ್ಟ್ಯಾಗ್ನಲ್ಲಿ ಬ್ಯಾಲೆನ್ಸ್ ಇಲ್ವಾ, ಟೋಲ್ನಲ್ಲಿ ದುಪ್ಪಟ್ಟು ದಂಡ ಕಟ್ಟಬೇಕಾಗತ್ತೆ. ಇವತ್ತಿನಿಂದ ಹೊಸ ರೂಲ್ಸ್ ಜಾರಿ ಆಗ್ತಾ ಇದೆ. ಇದು ಕೂಡ ಏನಂತಂದ್ರೆ ಟೋಲ್ ಸಮೀಪ ಬಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇಲ್ಲ ನಮ್ಮ ಹತ್ರ ಬ್ಯಾಲೆನ್ಸ್ ಇಲ್ಲ, ಅಲ್ಲಿ ಟೋಲ್ ಪ್ಲಾಜಾದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು ಅಥವಾ ಏನಂತಂದ್ರೆ ರೀಚಾರ್ಜ್ ಮಾಡ್ಕೊಳ್ಬಹುದು. ಆದ್ರೆ ಇನ್ ಮುಂದೆ ಏನಂತಂದ್ರೆ ಇಂತಹ ನಿಯಮಗಳಿಗೆ ಅಥವಾ ಇಂತಹ ಈ ಒಂದು ನಿಯಮವನ್ನ ಈಗ ತಿದ್ದುಪಡಿ ಮಾಡಲಾಗಿದೆ. ಅದೇನಂತ ನೋಡ್ತಾ ಹೋಗೋದಾದ್ರೆ, ಟೋಲ್ ಇರುವಂತಹ ಹೆದ್ದಾರಿಗಳಲ್ಲಿ ಪ್ರಯಾಣ ಮಾಡುವಂತಹ ವಾಹನ ಸವಾರರೇ ಇಲ್ಲಿ ಗಮನಿಸಿ, ನೀವು ಇನ್ಮುಂದೆ ಫಾಸ್ಟ್ಯಾಗ್ಗೆ ಖಾತೆಯಲ್ಲಿ ಹಣ ಇಲ್ಲದೆ ಹೋದಲ್ಲಿ, ಫಾಸ್ಟ್ಯಾಗ್ ಖಾತೆ ಬ್ಲಾಕ್ ಲಿಸ್ಟ್ ಸೇರಿದ್ರೆ, KYC ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಟೋಲ್ ಶುಲ್ಕ ದುಪ್ಪಟ್ಟು ಪಾವತಿಸಬೇಕಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ವಾಹನ ಪ್ರಯಾಣಕ್ಕೂ ಮುನ್ನ 1 ಗಂಟೆ ಮೊದಲೇ ಮೇಲ್ಕಂಡ ಅಂಶಗಳು, ಅಂದರೆ ವಾಹನ ನೀವೇನಾದರೂ ಹೈವೇಗೆ ಹೋಗಬೇಕಾದ್ರೆ ಹೈವೇಗೆ ಹೋಗೋಕ್ಕಿಂತ ಮುಂಚೆ 1 ಗಂಟೆ ಮುಂಚೆ ನೀವು ರೀಚಾರ್ಜನ್ನು ಮಾಡಿರಬೇಕು. ಹಾಗಾದರೆ ಏನಿದೆ ಅಂತಂದರೆ, ಕಡಿಮೆ ಬ್ಯಾಲೆನ್ಸ್, ವಿಳಂಬ ಪಾವತಿ ಅಥವಾ ಬ್ಲಾಕ್ ಲಿಸ್ಟ್ ಸೇರ್ಪಡೆಯಾದ ಫಾಸ್ಟ್ಯಾಗ್ಗಳಿಗೆ ದಂಡ ವಿಧಿಸುವ ಹೊಸ ನಿಯಮವನ್ನು ಫೆಬ್ರವರಿ 17 ಅಂದರೆ ಸೋಮವಾರದಿಂದಲೇ ಜಾರಿ ಆಗ್ತಾ ಇದೆ. ಇದರನ್ವಯ ಫಾಸ್ಟ್ಯಾಗ್ ನಿಯಮಗಳಿಗೆ ಹಲವಾರು ಬದಲಾವಣೆಗಳನ್ನು ತರಲಾಗಿದೆ. ಆ ಬದಲಾವಣೆಗಳು ಏನಂತ ನೋಡ್ತಾ ಹೋಗೋದಾದರೆ, ಫಾಸ್ಟ್ಯಾಗ್ನಲ್ಲಿ ಹಣ ಇರಬೇಕು, ಇಲ್ಲದಿದ್ದರೆ ಟೋಲ್ ಪ್ರವೇಶಕ್ಕೆ 1 ತಾಸು ಮೊದಲೇ ಜಮಾ ಆಗಿರಬೇಕು. ಟೋಲ್ ಹತ್ತಿರ ಬಂದಾಗ ಅಥವಾ ಟೋಲ್ ಬಳಿ ರೀಚಾರ್ಜ್ ಮಾಡಿಸಲಾಗ್ತಾ ಇತ್ತಲ್ಲ, ಅದಿನ್ ಮುಂದೆ ಆಗೋದಿಲ್ಲ. ಟೋಲ್ ದಾಟಲು 60 ನಿಮಿಷ ಮೊದಲು ಅಥವಾ ದಾಟಿದ 10 ನಿಮಿಷಗಳ ಕಾಲ ಫಾಸ್ಟ್ಯಾಗ್ ಆಕ್ಟಿವ್ ಆಗಿರಬೇಕು. ಇಲ್ಲದೆ ಹೋದರೆ ವಹಿವಾಟು ನಿರಾಕರಣೆ ಮಾಡಲಾಗುತ್ತೆ. ನಂತರ ಪ್ರಯಾಣಿಕರು ದುಪ್ಪಟ್ಟು ಟೋಲ್ ಶುಲ್ಕವನ್ನು ಪಾವತಿ ಮಾಡಲಾಗುತ್ತೆ. ಇನ್ನು KYC ಆಗದ ಫಾಸ್ಟ್ಯಾಗ್ಗಳು ಬ್ಲಾಕ್ ಲಿಸ್ಟ್ಗೆ ಹಾಕಲಾಗುತ್ತೆ. ಅಂತಹ ಟ್ಯಾಗ್ನೊಂದಿಗೆ ವಾಹನಗಳು ಬಂದರೆ ದುಪ್ಪಟ್ಟು ಸುಂಕವನ್ನು ವಿಧಿಸಬೇಕಾಗತ್ತೆ ಅಂತ ಹೇಳಲಾಗಿದೆ. ಜೀವನ್, ನೀವು ಹೇಳ್ತಾ ಇದ್ರಿ ಈಗ ಫಾಸ್ಟ್ ಟ್ರ್ಯಾಗ್ ಸಂಬಂಧಪಟ್ಟಂಗೆ ಸಾಕಷ್ಟು ಕೇಂದ್ರ ಸರ್ಕಾರ ರೂಲ್ಸನ್ನು ತರ್ತಾ ಇದೆ. NHAಯವರು ಕೂಡ ಹೇಳ್ತಾ ಇದ್ದಾರೆ. ಈಗ ಫಾಸ್ಟ್ ಟ್ರ್ಯಾಗ್ ಅಂತ ಹೇಳಿದ್ರೆ ಅದು ಒಂಥರ ATM ಇದ್ದಂಗೆ, ನಮಗೆ ATM ಇದ್ದಂಗೆ. ಎಷ್ಟೋ ಜನ ನೀವು ಹೇಳ್ದಂಗೆ ಈಗ ಹೇಳ್ತಾ ಇದ್ರಿ, ನೀವು ಕೆಲವೊಂದಿಷ್ಟು ನಿಯಮಗಳನ್ನು ಹೇರ್ತಾ ಇದ್ದಾರೆ ಅಂತೇಳಿ. ಇನ್ನೇನು ಹತ್ತಿರ ಬಂದ್ವಿ ಅಥವಾ ಅಲ್ಲಿ ಟೋಲ್ ಆಲ್ರೆಡಿ ಕ್ಯೂ ಅಲ್ಲಿ ಇದ್ದೀವಿ, ಆಗ ರೀಚಾರ್ಜ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ನಮ್ಮ ಜನ. ಅಂದರೆ ಎಷ್ಟು ಬೇಜವಾಬ್ದಾರಿ ಅಂತ ಹೇಳಿದ್ರೆ ಈಗ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. 17ರಿಂದ ದುಪ್ಪಟ್ಟು ದಂಡ ಬಿದ್ದಾಗ ಅರಿವಿಗೆ ಬರುತ್ತೆ ಅಂತ ಅನ್ಸುತ್ತೆ. ಬಟ್ ಏನಂತಂದ್ರೆ, ಇಲ್ಲೊಂದು ಫಾಸ್ಟ್ಯಾಗ್ ಅಲ್ಲಿ ಏನಂದ್ರೆ ಮಿನಿಮಮ್ ಬ್ಯಾಲೆನ್ಸ್ 80 ರೂಪಾಯಿ ಇರಬೇಕಂತ ಹೇಳಿದೆ. ಮೇ ಬಿ 80 ಆಗಿರಬಹುದು ಅಥವಾ ಒಂದು 100 ರೂಪಾಯಿ ಆಗಿರಬಹುದು. ಆದ್ರೆ 140 ಕೋಟಿ ಜನರಲ್ಲಿ, ಭಾರತೀಯರಲ್ಲಿ ಒಂದು 50 ಕೋಟಿ ಜನ ಆದರೂ ಈ ಫಾಸ್ಟ್ಯಾಗ್ ಗಳನ್ನ ಬಳಸ್ತಾರೆ. ಆ ಫಾಸ್ಟ್ಯಾಗ್ ಅಲ್ಲಿ 100 ರೂಪಾಯಿ ಮಿನಿಮಮ್ 100 ರೂಪಾಯಿ ದುಡ್ಡನ್ನ ಏನ್ ಮಾಡ್ತಾರೆ ಇವರು ಅಲ್ವಾ? ಅದು ಒಂದು ಪ್ರಶ್ನೆ ಆಗುತ್ತೆ. ಈಗ ನಾವು ಏನೋ ರೀಚಾರ್ಜ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ, ಡಬಲ್ ಸುಂಕವನ್ನು ವಿಧಿಸ್ತಾ ಇದ್ದಾರೆ. ಆದರೆ ಜನನೂ ಕೂಡ ಅಷ್ಟೇ, ಏನು ಸರ್ಕಾರದವರು ಕೂಡ ಅಷ್ಟೇ, ಹೈವೇ ಏನಂತಂದರೆ ಸರ್ಕಾರದವರು ಕೂಡ ಅಷ್ಟೇ. ಈಗ ನಾವು ಇಷ್ಟೆಲ್ಲ ಅವರಿಂದ ಮಿನಿಮಮ್ ಬ್ಯಾಲೆನ್ಸನ್ನು ತಗೊಳ್ತಾ ಇದ್ದೀವಿ. ಅದರಿಂದ ಒಂದು ಸ್ವಲ್ಪ ಈ ಒಂದು ನಿಯಮವನ್ನು ಸಡಿಲಿಕೆ ಮಾಡಬೇಕು ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಬಟ್ ಗೊತ್ತಿಲ್ಲ ಮುಂದೆ ಹೆಂಗೆ ಈ ನಿಯಮದಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಜೀವನ ಬದಲಾವಣೆ ಆಗುತ್ತೆ. ಒಂದು ಬ್ರೇಕ್ ತಗೊಂಡ್ಬಿಡೋಣ. ಒಂದು ನೋಡಿ, ಪ್ರಯಾಣಿಕರಿಗೆ ಈಗಾಗಲೇ ಸಾಕಷ್ಟು ಬಾರಿ ಫಾಸ್ಟ್ಯಾಗ್ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ನಿಮ್ಮದು ಬ್ಲಾಕ್ ಲಿಸ್ಟ್ಗೆ ಹೋಗುತ್ತೆ, ಆದಷ್ಟು ಬೇಗ KYCನ ಮಾಡಿಸ್ಕೊಳ್ಳೋದು ಅಂದರೆ ಆಧಾರು, ಏನೇನೋ ಅದು ಜಾಯಿಂಟ್ ಅಕೌಂಟು ಮತ್ತೇನೆಲ್ಲ ಜಾಯಿಂಟ್ ಮಾಡೋದಿರುತ್ತೆ, ಅದನ್ನು ಕೂಡ ಮಾಡಿದರೆ ನಿಮಗೆ ಆರಾಮಾಗಿ ಸಲೀಸಾಗಿ ಟೋಲ್ಗಳಲ್ಲಿ